ಗಟ್ಟಿಮೇಳ. ಶುಭಲಗ್ನೋ ಸಾವಧಾನ, ಶುಭ ಮುಹೂರ್ತೋಸ್ತು ಸಾವಧಾನ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನೋ ಸಾವಧಾನ, ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನೋ ಸಾವಧಾನ. ಅಕ್ಕ, ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ? ಬಿಡಿ, ನಾನು ಗುಡಿಸ್ತೀನಿ. ಬೇಡ ಸಾತು, ನೀನ್ ಹೊಸದಾಗಿ ಮದ್ವೆ ಆಗಿರೋಳು, ಒಂದ್ 4 ದಿನ ಆರಾಮಾಗಿರು, ಆಮೇಲೆ ಶುರು ಮಾಡ್ದಾಕ. ಅಯ್ಯೋ, 4 ದಿನ ಮುಗ್ದೋಯ್ತು ಅನ್ಕೊಂಡ್ರೆ ಆಯ್ತಕ್ಕ. ಕೊಡಿ, ನಾನು ಗುಡಿಸ್ತೀನಿ. ಬೇಡ, ಪರವಾಗಿಲ್ಲ. ಅಕ್ಕ, ಒಂದ್ ಮಾತು, ನಾವಿಬ್ರು ಕೆಲ್ಸನ ಹಂಚ್ಕೊಂಡ್ಬಿಡೋಣ. ಮನೆ ಕೆಲಸ ಅರ್ಧ ನೀವು ಮಾಡಿ, ಉಳಿದರ್ಧ ನಾನ್ ನೋಡ್ಕೋತೀನಿ. ಆಗ ನಮ್ಮಿಬ್ಬರ ಮಧ್ಯೆ ಜಗಳನೇ ಇರೋದಿಲ್ಲ ಅಲ್ವಾ? ಸಾತು, ಚಿಕ್ಕವಳಾದ್ರೂ ನಿಂಗೆ ವ್ಯವಹಾರ ಜ್ಞಾನ ತುಂಬಾ ಇದೆ. ಅಕ್ಕ, ಇನ್ಮೇಲೆ ಮನೆ ಒಳಗಿನ ಕೆಲಸ ಎಲ್ಲ ನಿಮ್ದು, ಹೊರಗಿನ ಕೆಲಸ ಎಲ್ಲ ನಂದು. ಮನೆ ಕಸ ಗುಡಿಸೋದು, ಹಂಡೆಗೆ ನೀರು ಹಾಕೋದು, ಒಲೆಗೆ ಬೆಂಕಿ ಹಾಕೋದು, ಇವೆಲ್ಲ ನನ್ನ ಕೆಲಸ. ಸರಿನಾ? ಈಗ ಪೊರಕೆ ಕೊಡಿ. ಸರಿ, ತಗೋ. ಕೆಳಗೆ ಹಾಕಿ ಅಕ್ಕ. ಕೈಗೆ ಪೊರಕೆ ತಗೊಂಡ್ರೆ ಜಗಳ ಆಗುತ್ತಂತೆ. ಸಾತು, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತಿ. ಅದನ್ನ ಕೇಳ್ತಾ ಕೇಳ್ತಾ ನಂಗೆ ಇದೆಲ್ಲ ಮರ್ತೇ ಹೋಯ್ತು. ತಗೋ. ಅಯ್ಯಪ್ಪ ಶಿವನೇ, ನಾನು ಏನ್ ಬಿತ್ತು ಅಂತ ಹೆದರ್ಕೊಂಡೆ. ಈ ಮುತ್ತುಗದೆಲ್ಲ ಕೊಯ್ಯೋದು ಸಾಕು, ಮೈ ಕೈ ನೋಯಿಸ್ಕೊಳ್ಳೋದು ಸಾಕು. ಅಯ್ಯಪ್ಪ, ಮೈಯೆಲ್ಲ ಕಡಿಯುತ್ತೆ. ಬಾರ ಇಲ್ಲಿ, ಸ್ವಲ್ಪ ಬೆನ್ನಿಕೆರಿಯ. ಮುಂಡೆ ಏನ್ ಮಾಡ್ತಿದ್ಯಾ ಅಲ್ಲಿ? ಹೇಳ್ತಿಲ್ವೇ ಸಾತಿ ಮುಂಡೆ? ನೀವು ಯಾರನ್ನು ಕರಿತಿರೋದು? ನನ್ನನ್ನ? ಇಲ್ಲ, ಇಲ್ಲಿ ಕಂಬದ ಹತ್ರ ಮಾತಾಡ್ತಿದಿ. ಅದ್ಯಾಕೆ ಹಂಗೆ ಕೊಂಡು ಕೆಕ್ಕರಿಸ್ಕೊಂಡು ನೋಡ್ತೀಯ? ನಿಮ್ಮ ಮಗನ ಮಾತು ಕೇಳಿದ್ರ ಅತ್ತೆ? ಹೆಂಡತಿ ಹೀಗ ಅನ್ನೋದು, ಇದನ್ನೆಲ್ಲ ಎಲ್ಲಿಂದ ಕಲ್ತ್ರು ಅವರು? ಗಂಡನೂ ಹೆಂಡತಿಗೆ ಇನ್ನೇನೆ ಕರಿಬೇಕು? ನಾಟಕದ ಕರೆಯೋ ಹಾಗೆ ಪ್ರಿಯೆ ಪ್ರಾಣಕಾಂತ ಕರೆಯಕ್ಕಾಗತ್ತಾ? ಹೋಗೋಗೆ ಕೆಲಸ ನೋಡು. ಆಹಾ, ಮನೆಗೆ ಬಂದು ತಿಂಗಳಾಗ್ಲಿಲ್ಲ, ಆಗ್ಲೇ ಚಾಡಿ ಹೇಳಕ್ ಬಂದ್ಬಿಟ್ಲು. ಚಿನ್ನಾಲಿ ಲೌಡಿ. ನಾನ್ಯಾಕೆ ಲೌಡಿ ಆಗ್ಬೇಕು? ಹಾಗನ್ನೋರೇ ಆಗಿರ್ಬೋದು. ಏನಂದೆ? ನಾನ್ ಲೌಡಿ ಅಲ್ಲ ಅಂದೆ. ಮತ್ಯಾರೆ? ನಾನೇನೆ ಲೌಡಿ, ಚಿನ್ನಾಲಿ. ಲೋ ಹೆಣ್ಣಿಗೆ ಕೂಡ ಮಗನೇ, ನಿನ್ ಹೆಂಡತಿ ನೀನ್ ಹೆತ್ತಮ್ಮನ ಏನಂದ್ಲು ಕೇಳಿಸ್ಕೊಂಡೇನೋ? ನನ್ ಲೌಡಿ ಏನೋ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದೀನೋ? ಶಿಖಂಡಿ ಸುಳ. ಅದ್ಯಾಕೆ ಹಾಕು ಕರ್ಸ್ಕೊಂಡಿದ್ದಿ? 4 ಅದಿ ಹೋಗ ಅವಳಿಗೆ.
ಸತ್ಯ ಮುಂದೆ ನಿನ್ನಿಂದಲೇ ಎಲ್ಲ ಆಗಿರುತ್ತೆ. ನಾವು ಮತ್ತೆ ಮುದ್ದೆ ಮಾಡ್ತೀವಿ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ರೆ ತಾನೇ ಒಳ್ಳೆ ಮಾತು ಹೇಳೋದು. ನಿನಗೆ ಸರಿಯಾಗಿ ಇರ್ತೀನಿ. ನಿನಗೆ ಹಾಲು ತಿಂತೀಯಾ? ಅಯ್ಯೋ ಬಾವಯ್ಯ, ಏನ್ ಮಾಡ್ತಾ ಇದ್ದೀರಾ? ಕೈ ಹಿಡಿದು ಹೆಂಡತಿನ ಹೀಗೆಲ್ಲ ಗೋಳಾಡ್ತದ? ಚೆನ್ನಾಗಿದೆ ನೀವು ಮಾಡೋದು, ನಿಲ್ಲಿಸಿ. ಸುಮ್ಮನೆ ಅಕ್ಕಯ್ಯ, ಅವ್ರು ಏನ್ ಮಾಡ್ತಾರೆ ನಾನು ನೋಡ್ತೀನಿ. ಹೊಡಿತೀರೇನ್ರಿ? ಹೊಡೀರಿ ಹೊಡೀರಿ, ಏನಂತ ನೋಡ್ತಿದ್ದೀರಾ? ಹೊಡೀರಿ, ಬನ್ನಿ. ಸಾತು ಸುಮ್ಮನಿರು, ಸುಮ್ಮನಿರಬೇಕು. ನಿಮ್ಗೆ ಗೊತ್ತಾಗಲ್ಲ. ಸಾತು ಸುಮ್ಮನಿರ, ಬನ್ರಿ ಬನ್ರಿ. ಸಾತು ನೀನ್ ಮಾತಾಡಿದಷ್ಟು ಜಗಳ ಹೆಚ್ಚಾಗುತ್ತೆ. ಬಾ. ಬಾ. ಇವ್ರ ಬಾಯಲ್ಲಿ ಇಂಥ ಹೊಲಸು ಮಾತು ಬರ್ಬೋದಾ ಅಕ್ಕ? ಸಾತು, ನಿಂಗಿವೆಲ್ಲ ಇನ್ನೂ ಹೊಸ್ತು. ಇವಾಗ ನೀನ್ ಕೇಳಿದ್ಯಲ್ಲ, ಇವೇ ಈ ಮನೇಲಿ ಕೇಳೋ ಬಹಳ ಸಭ್ಯ ಮಾತು. ಬಾವಯ್ಯ ನಿಮ್ಮನ್ನ ಹೀಗೆ ಬೈತಾರ? ಈ ಮನೆಗೆ ಸೊಸೆಯಾಗಿ ಬಂದು 2 ವರ್ಷ ಆಯ್ತು. ಈ ಮಾತೆಲ್ಲ ನನಗೆ ಅಭ್ಯಾಸ ಆಗೋಗಿದೆ ಸಾತು. ತಗ ಕುಡಿ. ಇದನ್ನೆಲ್ಲ ಕೇಳ್ಕೊಂಡು ನೀವು ಯಾಕೆ ಸುಮ್ಮನಿದ್ರಿ? ಅದರಿಂದ ನಾನು ಅವ್ರಿಗೆ ಅಷ್ಟು ಧೈರ್ಯ ಬಂದಿರೋದು. ಮತ್ತೇನು ಮಾಡ್ಬೇಕಿತ್ತು ನಾನು? ಅಲ್ಲ ಅಕ್ಕ, ನಿಮ್ಮ ತಂದೆಯವರು ತುಂಬ ದೊಡ್ಡವರಂತೆ. ನಮ್ಮ ಅಪ್ಪಯ್ಯ ಯಾವಾಗಲೂ ಹೇಳ್ತಾ ಇದ್ರು, ಬಾವನ್ಗೆ ಶಾನ್ಭೋಗಿ ಕೊಡಿಸಿರೋರು ಅವರೇ ಅಂತೆ. ಹೀಗೆಲ್ಲ ಬೈದ್ರೆ ನಮ್ಮ ಅಪ್ಪಯ್ಯನಿಗೆ ಹೇಳ್ತೀನಿ ಅಂತ ಒಂದ್ಸಲ ಹೆದರಿಸ್ಬಿಡಿ. ಆವಾಗ ಇವ್ರಿಗೆ ಇಷ್ಟು ಧೈರ್ಯ ಬರೋದಿಲ್ಲ. ಅಥವಾ ನಿಜಕ್ಕೂ ನಿಮ್ಮ ತಂದೆಗೆ ಒಂದ್ಸಲ ಹೇಳ್ಬಿಡಿ. ಆಗ ಅವ್ರು ಇಲ್ಲಿಗೆ ಬಂದು ಇವರಿಗೆಲ್ಲ ಒಟ್ಟಿಗೆ ಬುದ್ಧಿ ಕಲಿಸ್ಬೋದು. ಸಾತು, ನಿನಗಿನ್ನೂ ಚಿಕ್ಕ ವಯಸ್ಸು. ಹೆಂಡತಿ ಆದವಳು ಗಂಡನಿಗೆ ಉಪಾಯದಿಂದ ಬುದ್ಧಿ ಕಲಿಸ್ಬೇಕು. ಮನೆಗುಟ್ಟು ರಟ್ಟಾಗಬಾರ್ದು. ಹಾಗೇನಾದರೂ ಆದರೆ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ. ಅಕ್ಕ, ಹೀಗೆ ಮನೆ ಮರ್ಯಾದೆ ಮನೆ ಗೌರವ ಅಂತ ಕೂತಿದ್ರೆ ನಮ್ಮ ಜೀವ ಹೋಗುತ್ತಷ್ಟೇ. ಅಕ್ಕ, ನನ್ನ ಹಣೆ ಉತ್ಕೊಂಡಿದ್ಯಾ ನೋಡಿ. ಅಯ್ಯೋ, ಹೌದಲ್ಲೇ ಸಾತು? ನೋಡಿದ್ರ ಅಕ್ಕ, ಮನೆ ಮರ್ಯಾದೆ ಅಂತ ಸುಮ್ಮನಿದ್ರೆ ನಮ್ಗೆ ಸಿಗೋ ಬಳುವಳಿ ಇದು. ಕಲೇಶ,
ಮೂವರೇ ಆಡಿದ್ರೆ ಮಜಾ ಬರೋಲ್ಲ ಅಂತಿದ್ಯಲ್ಲೋ, ನೋಡು ಅಲ್ಲೋ ಬತ್ತಾವನೆ, 4ನೇ ಕೈ ಸೇರಿಸ್ಕೊಳವ, ಏನಂತೆ? ಯಾರೋ ದೊಡ್ಡ ಸಾಹೇಬ ಇದ್ದಂಗ ಅವನೇ, ಬೇಡ ಬಿಡು, ನಾವೇ ಆಡ್ಕೊಳವ. ಆಯ್ತು. ಏನ್ರಪ್ಪ, ಆ ಮನೆಯಲ್ಲಿ ಕಲ್ಲೇಶ ಅಂತ ಒಬ್ರು ವಾಸಕ್ಕಿದಾರಲ್ಲ, ಅವ್ರು ಹೇಳಿದ್ರು ಗೊತ್ತಾ? ಯಾಕೆ ಸ್ವಾಮಿ, ಮನೆಯಾಗಿಲ್ವಾ ಅವರು? ಮನೆ ಬೀಗ ಹಾಕಿದೆ. ರಾತ್ರಿ ಬೀಟ್ಗೆ ಹೋಗಿರ್ಬೇಕು ಸ್ವಾಮಿ. ನಾನೀಗ ಸ್ಟೇಷನಿಂದಲೇ ಬರ್ತಾ ಇದ್ದೀನಿ. ಇವತ್ತು ಕಲ್ಲೇಶಿಗೆ ಡ್ಯೂಟಿ ಇಲ್ವಂತಲ್ಲ? ಓ, ಆ ಒಯ್ಯಿನ ನೈಟ್ ಡ್ಯೂಟಿನೇ ಬೇರೆ ಇರ್ತದೆ ಬುಡಿ. ಡ್ಯೂಟಿ, ನೈಟ್ ಡ್ಯೂಟಿ ಅಂದ್ರೆ ರಾತ್ರಿ ಡ್ಯೂಟಿ, ನೈಟ್ ಬೀಟು. ಪೊಲೀಸ್ ಅಪ್ಪಾಗಿ ಮಾಡೋ ಡ್ಯೂಟಿ ಅಲ್ಲ ಅದು, ಕಲ್ಲೇಶ್ ಅಪ್ಪಾಗಿ ಮಾಡೋ ಡ್ಯೂಟಿ. ಯಾಕೆ ನಗ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ಕಲ್ಲೇಶಿ ಅಪ್ಪ. ಕಲ್ಲೇಶಿ ಅಪ್ಪನ? ಎಲ್ಲಿದ್ದಾನೆ ಅವನು? ಗೊತ್ತಿಲ್ಲ ಸ್ವಾಮಿ. ನೈಟ್ ಡ್ಯೂಟಿ ಗೀಟಿ ಅಂತ ಏನೋ ಬಡಬಡಿಸ್ತಾ ಇದ್ದೆ. ಅದು ನೀವು ಕಲ್ಲೇಶಪ್ಪನ ತಂದೆ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ ಸ್ವಾಮಿ. ಹೇಳೋ. ಕಲ್ಲೇಶಪ್ಪನವರು ಸ್ವಲ್ಪ ಸೋಕಿ ಮನ್ಸರು, ಅದಕ್ಕೆ ರಾತ್ರಿ ಆಗ್ತಿದ್ದಂಗೆ ರಾತ್ರಿ ಆಗ್ತಿದ್ದಂಗೆ ಅವನಿಗೆ ಹೆಂಗಸ ಚಾಳಿ ಇದೆಯಾ? ಸುಳ್ಳು ಹೇಳ್ತಾ ಇಲ್ಲ ತಾನೆ ನೀವು? ಇಲ್ಲ ಸಭೆ. ಅದಲ್ಲ. ಶಂಕರ ಭಟ್ರೆ, ಶಂಕರ ಭಟ್ರೆ, ಶಂಕರ ಭಟ್ರೆ, ಶಂಕರ ಭಟ್ರೆ. ಯಾರದು? ಈ ಅಪರಾತ್ರಿನಲ್ಲಿ ತಿರುಗಾಡೋದು, ಯಾರ್ಯಾರ್ದೋ ಮನೆ ಬಾಗಿಲು ತಟ್ಟೋದು ಇಬ್ರೆ. ಒಂದು ಭೂತ, ಇಲ್ಲ ಕಂಟಿ ಜೋಯ್ಸ. ನಾನು ಭೂತ ಅಲ್ಲದ್ರಿಂದ ಕಂಟಿ ಜೋಯ್ಸ. ತೆಗಿರಿ. ಎಲ್ರೂ
ಈ ಕಂಟಿ ಜೋಶನ್ನೇ ಭೂತ ಅಂತಾರೆ ಕಣಯ್ಯ. ಈಗ ಏನ್ ಇಲ್ಲೇ ನಿಲ್ಸಿ ಮಾತಾಡ್ತೀರಾ ಇಲ್ಲ ಒಳಗಡೆ ಕರಿತೀರಾ ನನ್ನ? ಆಗ್ಲಿ ಬಾರಯ್ಯ ಬಾಬಾ. ಅಂತೂ ನನ್ನ ನಿದ್ದೆ ಹಾಳು ಮಾಡ್ಬಿಟ್ಟಲ್ಲಯ್ಯ. ಮುಂದಿನ ದಿನದಲ್ಲಿ ನೀನು ತಿಗಡೆ ಆಗ್ಬಿಡ್ತೀಯ. ನನಗೆ ನಿದ್ದೆ ಬರೋದೇ ಕಷ್ಟ. ವಿಶ್ವ ಪ್ರಯತ್ನ ಪಟ್ಟು ನಿದ್ದೆ ಬರೆಸ್ಕೊಂಡಿದ್ದೆ, ನೀನು ಬಂದೆಲ್ಲ ಹಾಳು ಮಾಡ್ಬಿಟ್ಟಲ್ಲಯ್ಯ. ಹಾ, ಇನ್ನು ನಿದ್ದೆ ಬಂದಾಗೆ ಆಗಿದೆ. ಭಟ್ರೆ, ನಿಮಗೆ ನಿದ್ರೆ ಬರದೇ ಇರೋದೇ ಒಳ್ಳೇದು. ಯಾಕಪ್ಪ ನನ್ನ ಮೇಲೆ ನಿನಗೆ ಅಷ್ಟೊಂದು ಸಿಟ್ಟು? ಸಿಟ್ಟಲ್ಲ ಭಟ್ರೆ, ನಿಮ್ಮಿಂದ ನನಗೊಂದು ಸಹಾಯ ಬೇಕು. ಸಹಾಯನ? ಈ ಅರ್ಧರಾತ್ರಿಯಲ್ಲಿ ಏನಪ್ಪ ಅದು? ನನಗೆ ಒಂದು ಭಾರದ್ವಾಜ ಗೋತ್ರದ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ 16-17 ವರ್ಷದ ಕನ್ಯಾ ಬೇಕು. ಹ? ಏನಂತೆ? ನಿಂಗ? ನನಗಲ್ಲ, ನನ್ನ ಮಗ ಕಲ್ಲೇಶನಿಗೆ. ಅದು ಸರಿಯಪ್ಪ, ವಯಸ್ಸಿಗೆ ಬಂದ ಮಗನಿಗೆ ಹೆಣ್ಣು ನೋಡಬೇಕಾದ್ದು ತಂದೆ ಆದವನ ಕರ್ತವ್ಯ, ಒಪ್ಕೊಂಡೆ. ಆದರೆ ಅದಕ್ಕೊಂದು ಹೊತ್ತು ಗೊತ್ತು ಇಲ್ವೇ? ಈ ಅರ್ಧರಾತ್ರಿ ಆಗ್ಬೇಕೆ, ಬೆಳಿಗ್ಗೆ ತನಕ ಕಾಯೋಕ್ಕಾಗಲ್ವಪ್ಪ? ಅರ್ಧ ಗಂಟೆ ಕಾಯೋದಕ್ಕೆ ಸಾಧ್ಯ ಇಲ್ಲ ಭಟ್ರೆ. ಈ ಕ್ಷಣದಲ್ಲಿ ನನಗೆ ಬೇಕು. ಯಾಕೆ ಯಾಕೆ ಅಂತ ಪುರಾಣ ಹೇಳೋದಕ್ಕೆ ನನಗೆ ಪುರ್ಸೋತಿಲ್ಲ. ನಡೀರಿ, ನಿಮ್ಮ ಜಾತಗಳ ಕಟ್ಟಿ ಬಿಚ್ಚಿ ಅದರಲ್ಲಿ ಭಾರದ್ವಾಜ ಗೋತ್ರದ ಯಾವ್ಯಾವ ಜಾತಗಳಿದೆ ತೆಗೀರಿ. ಅಯ್ಯೋ, ಏನೇ ನೀನು? ನೀವು ಜಾತಕ ನೋಡೋ ಅಷ್ಟರಲ್ಲಿ ನಾನೊಂದು ಒಳ್ಳೆ ಮುಹೂರ್ತ ನೋಡಿಟ್ಟಿರ್ತೀನಿ. ನೋಡಪ್ಪ, ಇದೊಂದು ಜಾತಕ ಚೆನ್ನಾಗಿದೆ. ಹಾಸನದ ಹುಡುಗಿ, ಅಪ್ಪನ ಹೆಸರು ರಂಗಣ್ಣ, ಪೋಸ್ಟ್ ಮ್ಯಾನ್ ಕೆಲಸ, ಹುಡುಗಿ ಹೆಸರು ಕಮಲ. ತಾರಾಬಲ ಚಂದ್ರಬಲ ಚೆನ್ನಾಗಿದೆ. ಕುಟುಂಬ ಸೌಖ್ಯನೂ ಅಷ್ಟೇ ಬಹಳ ಸೊಗಸಾಗಿದೆ, ಪರವಾಗಿಲ್ಲ. ಇನ್ನೂ ಒಂದು ಜಾತಕ ಇದೆ, ನೋಡ್ತೀನಪ್ಪ. 10 ಜಾತಕ ನೋಡೋದಕ್ಕೆ ಈಗ ಪುರ್ಸುತ್ತಿಲ್ಲ ಭಟ್ರೆ. ಇದು ಕೂಡಿ ಬರುತ್ತಲ್ಲ ಸಾಕು. ಹೇಳಿ ಹೊರಡೋಣ. ಎಲ್ಲಿಗೆ? ಹಾಸನಕ್ಕೆ, ಹುಡುಗಿ ಮನೆಗೆ. ಮಾತಾಡ್ಕೊಂಡೇ ಬಂದ್ಬಿಡೋಣ. ನೀವಿದ್ರೆ ಮಾತುಕತೆಗೆ ಅನುಕೂಲ. ಏನಯ್ಯ ಕಟ್ಟಿ, ಒಳ್ಳೆ ಹೇಳ್ತೀನಿ ಹುಡುಗರಿಗೆ ಮಾತಾಡ್ತೀಯಲ್ಲಯ್ಯ. ಯಾವುದಕ್ಕೂ ಆತರ ಪಡಬಾರ್ದಪ್ಪ. ನಾಳೆ ಬೆಳಗ್ಗೆ ಹೋಗೋಣ, ಅಷ್ಟರಲ್ಲಿ ಆ ಹುಡುಗಿಯನ್ನು ಊರು ಬಿಟ್ಟು ಓಡ್ ಹೋಗಲ್ಲ. ಭಟ್ರೆ, ನಾಳೆ ಬೆಳಗ್ಗೆ ಹೊರಟ್ರೆ ನಾವು ಹಾಸನ ತಲುಪೋದು ಮಧ್ಯಾಹ್ನ. ಅಷ್ಟೊತ್ತಿಗೆ ರಂಗಣ್ಣವರು ಪೋಸ್ಟ್ ಕೆಲಸಕ್ಕೆ ಅಂತ ಹೊರಟೋಗಿರ್ತಾರೆ. ಮತ್ತೆ ಅವರು ಬರೋದು ಸಂಜೆಗೆ. ಹೀಗಾಗಿ ನಾಳೆ ಯಾವ ಮಾತುಕತೆನೂ ಆಗೋದಿಲ್ಲ. ಅದಕ್ಕೆ ನಾವು ಈಗಲೇ ಹೊರಟ್ರೆ ಬೆಳಗ್ಗೆ ಮುಂಚಿತವಾಗಿ ಅವ್ರ ಮನೆ ತಲುಪಬಹುದು. ರಂಗಣ್ಣವರು ಇರ್ತಾರೆ, ಮಾತುಕತೆ ಆಡಿ ನಿರ್ಧಾರ ತಗೋಬೋದಲ್ವಾ? ನೋಡಪ್ಪ, ಈ ಅರ್ಧರಾತ್ರಿಯಲ್ಲಿ ನಾನು ಬರೋದಿಲ್ಲ. ನಾಳೆ ಬೆಳಗ್ಗೆ ಆದರೆ ಬರ್ತೀನಿ. ಸರಿ ಬಿಡಿ, ನಿಮ್ಮ ಪರಿಚಯ ಹೇಳಿ ನಾನೇ ಮಾತು ಮುಂದುವರಿಸ್ತೀನಿ. ಅಪ್ಪ, ನೀನೇನು ಪರಿಚಯ ಹೇಳ್ಕೊಳ್ಬೇಕಾಗಿಲ್ಲ. ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬಂದ ಅಂತಂದ್ರೆ ಜನಕ್ಕೆಲ್ಲ ಅರ್ಥವಾಗುತ್ತೆ, ಇವನೇ ಕಂಠಿ ಜೋಯ್ಸ ಅಂತ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕು
ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು